ಎಲ್ಲರಿಗೂ ನಮಸ್ಕಾರ. ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಈ ದಿನ ಈ ಒಂದು ಅಡಿಷನ್ಸ್ ಅದರ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ನಾವು ಅಡಿಷನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದರಲ್ಲಿ ಬರ್ತಕ್ಕಂತಹ ಸ್ಮಾಲ್ ಫ್ರೆಂಡ್ ಫಾರ್ಮುಲಾವನ್ನು ತಿಳ್ಕೊಳ್ಬೇಕು. ಈ ಒಂದು ಸ್ಮಾಲ್ ಫ್ರೆಂಡ್ ಫಾರ್ಮುಲಾ ತಿಳ್ಕೊಂಡಾಗ ಮಾತ್ರ ನಾವು ಭಾಳ ಈಸಿಯಾಗಿ ಲೆಕ್ಕಗಳನ್ನು ಮಾಡಬಹುದು. ಈಗ ಮೊದಲನೇದಾಗಿ ಈ ಒಂದರ ಒಂದು ಫ್ರೆಂಡ್ 4 ಆಗಿರ್ತದೆ. ಈ ಒಂದರ ಫ್ರೆಂಡ್ 4 ಆಗಿರ್ತದೆ. ನಂತರ 2ನ ಫ್ರೆಂಡ್ 3 ಮತ್ತು 3ನ ಫ್ರೆಂಡ್ 2 ಹಾಗೆ 4ನ ಫ್ರೆಂಡ್ 1 ಆಗಿರ್ತದೆ. ಇದು ಹೇಗೆ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಎಕ್ಸಾಂಪಲ್ ಹೆಂಗಪ್ಪ ಅಂದರೆ ಇಲ್ಲಿ ಬಾಸ್ 5 ಆಗಿರ್ತದೆ. ಎಕ್ಸಾಂಪಲ್ ನೋಡೋಣ. ಈಗ 5 ಮೈನಸ್ 4 ಇಲ್ಲಿ ಮೈನಸ್ ಮಾಡಲಿಕ್ಕೆ ನಮಗೆ ಏನೂ ಇಲ್ಲ. ಹಾಗಾಗಿ 5 ಮೈನಸ್ 4 ಮಾಡಿದಾಗ ಇಲ್ಲಿ 4ನ ಫ್ರೆಂಡ್ 1. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ -5 ಆ್ಯಡ್ 1 ಆನ್ಸರ್ ಈಸ್ 1. 5 ಮೈನಸ್ 4 ಆನ್ಸರ್ ಈಸ್ 1 ಅಂದರೆ 4ನ ಫ್ರೆಂಡ್ 1 ಆಗಿರ್ತದೆ. ನಂತರ 5 ಮೈನಸ್ 3 ಅಂದರೆ ಈ 3ನ ಫ್ರೆಂಡ್ ಯಾರಪ್ಪ ಅಂದರೆ 2. 3ನ ಫ್ರೆಂಡ್ 2 -5 ಆ್ಯಡ್ 2 ಈಗ ಆನ್ಸರ್ ಈಸ್ 2 ಆಗಿರ್ತದೆ. ನಂತರ 5 ಮೈನಸ್ 2 ಅಂದರೆ 5 ಇದೆ. ಈಗ ಇದರಲ್ಲಿ ನಾವು -2 ಮಾಡಬೇಕಂದ್ರೆ 2ನ ಫ್ರೆಂಡ್ 3 ಅಂದರೆ ಇದನ್ನು ಹೆಂಗೆ ಮಾಡಬೇಕಂದ್ರೆ -5 ಆ್ಯಡ್ 3 ಆನ್ಸರ್ ಈಸ್ 3. ನಂತರ 5 ಮೈನಸ್ 1 ಈ 1ನ ಫ್ರೆಂಡ್ ಯಾರು 4 ಅಂದರೆ ಇಲ್ಲಿ ಏನು ಮಾಡಬೇಕಂದ್ರೆ -5 ಆ್ಯಡ್ 4 ಆನ್ಸರ್ ಈಸ್ 4. ಇದೇ ರೀತಿಯಾಗಿ ಈ ಒಂದು ಫಾರ್ಮುಲಾವನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಆಗ ಮಾತ್ರ ನಾವು ಲೆಕ್ಕಗಳನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಇನ್ನೊಂದು ಲೆಕ್ಕ ಹೇಳ್ತೀನಿ ನೋಡಿ. ಉದಾಹರಣೆಗೆ ಇವಾಗ 3 + 2 ಇಲ್ಲಿ ಈ ಒಂದು ಲೋಯರ್ ಬಿಟ್ಸಲ್ಲಿ 2 ಇಲ್ಲ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ 3ನ ಫ್ರೆಂಡ್ ಯಾರಪ್ಪ ಅಂದರೆ 2 -3 ಆ್ಯಡ್ 5 3 + 2 ಆನ್ಸರ್ ಈಸ್ 5. 3 + 2 5 ಆನ್ಸರ್ ಈಸ್ 5. ಹಾಗೆ ಇನ್ನೊಂದು ಲೆಕ್ಕ ನೋಡೋಣ. ಈಗ 2 + 3 2 ಆ್ಯಡ್ ಮಾಡಿದ್ವಿ. ಈಗ ಅದಕ್ಕೆ ಇಲ್ಲಿ ಲೋಯರ್ ಬಿಡ್ಸಲ್ಲಿ 3 ಇಲ್ಲ. ಹಾಗಾಗಿ ನೋಡೋಕಂದ್ರೆ 2ನ ಫ್ರೆಂಡ್ 3 -2 ಆ್ಯಡ್ 5 ಈ 5 ಅಂತಕ್ಕಂಥದ್ದು ಬಾಸ್ ಆಗಿರ್ತದೆ. ಈ ಒಂದು 5 ಇಲ್ಲಿ ಬಾಸ್ ಆಗಿರ್ತದೆ. ಈ ರೀತಿಯಾಗಿ ನಾವು ಸ್ಮಾಲ್ ಫ್ರೆಂಡ್ ಫಾರ್ಮುಲಾ ಮೂಲಕ ಈ ಒಂದು ಅಡಿಷನ್ಸ್ ಲೆಕ್ಕಗಳನ್ನು ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚ್ ಮೈ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.